ನಿಕಟಪೂರ್ವ ಹಾಲಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ನಮ್ಮ ರಾಜೇಶ್ ಅವರು ಈ ಒಂದು ಕ್ರೀಡಾ ಟೂರ್ನಿ ಬಗ್ಗೆ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಕ್ಷಮಿಸಿ, ಮಹದೇವಪುರ ಕ್ಷೇತ್ರದ ನಗರದ ಪ್ರಧಾನ ಕಾರ್ಯದರ್ಶಿಗಳು, ಕ್ಷಮೆ ಇರಲಿ, ಶ್ರೀಯುತ ರಾಜೇಶ್ ಎಲ್ವೈರವರು ಈ ಒಂದು ಕ್ರೀಡಾ ಟೂರ್ನಿ ಬಗ್ಗೆ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ವೇದಿಕೆ ಮೇಲೆ ಇರುವಂಥ ಹಿರಿಯರು ಮಾರ್ಗದರ್ಶಕರಾದಂಥ ಮನೋಹರ್ ರೆಡ್ಡಣ್ಣನವರೇ, ಮತ್ತೋರ್ವ ಹಿರಿಯರು ಮಾರ್ಗದರ್ಶಕರಾದಂಥ ರಾಜಾ ರೆಡ್ಡಣ್ಣನವರೇ, ಮತ್ತೋರ್ವ ಹಿರಿಯರು ಮಾರ್ಗದರ್ಶಕರಾದಂಥ ಸೋಮಣ್ಣನವರೇ, ಬಾಬಣ್ಣನವರೇ, ರಘುರವರೇ, ಮುನ್ಸ್ವಾಮಿರವರೇ, ಕೇಶವ ರೆಡ್ಡಿರವರೇ, ಈ ವಾರ್ಡಿನ ಅಧ್ಯಕ್ಷರಾದಂಥ ಬಾಲಕೃಷ್ಣರವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮುಖಂಡರೇ, ಕಿಟ್ಟಣ್ಣನವರೇ, ಆಯೋಜಕರೇ, ರಾಜ್ಯ ಪ್ರತಿಯೊಂದು ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಆಟಗಾರರೇ, ಹಾಗೂ ಈ ಒಂದು ಟೂರ್ನಮೆಂಟ್ಗೆ ಸಹಕಾರ ನೀಡಿದಂಥ ಎಲ್ಲ ಆಯೋಜಕರೇ, ಬಂಧುಗಳೇ, ನಿಜಕ್ಕೂ ಇದು ಯಾವುದೇ IPL ಮಟ್ಟಕ್ಕೂ ಕಮ್ಮಿ ಇಲ್ದಿರೋಂಥ ಒಂದು ಟೂರ್ನಮೆಂಟ್ ಆಗಿ ನಡೆಸಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ನಾನು. ಯಾಕಂದರೆ ಬೆಂಗಳೂರಲ್ಲಿ ಇಂಥ ಒಂದು ಗ್ರೌಂಡ್ ಸಿಗೋದೇ ನಮಗೆ ಕಷ್ಟ. ಒಂದು ಮೈಸೂರಿಗೆ ಹೋಗ್ಬೇಕು, ಇನ್ನೊಂದು ಹುಬ್ಳಿ, ಧಾರವಾಡ, ರಾಯಚೂರು ಹಿಂಗೆ ಹೋಗ್ಬೇಕು ನಾವು. ಈ ಥರ ಒಂದು ಗ್ರೌಂಡು ನಮಗೆ ಸಿಗಲ್ಲ ಫಸ್ಟ್ ಆಫ್ ಆಲು. ಅದರಲ್ಲೂ ಈ ಥರ ತಲೆ ಕೆಡಿಸ್ಕೊಂಡು ಒಂದು 2 ತಿಂಗಳಿಂದ ಪವನ್ ಮತ್ತು ಅವ್ರ ತಂಡದವರು ನಿಜಕ್ಕೂ ತುಂಬ ಶ್ರಮ ಹಾಕಿದ್ದಾರೆ. ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ತಿಳಿಸ್ತೀನಿ ಬಂಧುಗಳೇ. ಆಮೇಲೆ ಈ ಗ್ರೌಂಡು ಅಟಲ್ ವಾಜಪೇಯಿ ಕ್ರೀಡಾಂಗಣ ಅಂತ 5 ವರ್ಷದ ಹಿಂದೆ ಇಲ್ಲೊಂದು ದೊಡ್ಡ ಸಮಾರಂಭ ಮಾಡಿ ನಾಮಕರಣ ಮಾಡಲಾಯಿತು. ಇದಕ್ಕೆ ನಿಜಕ್ಕೂ ನಮ್ಮ ಮನೋರಣ್ಣ ಅವರು ಪ್ರತಿನಿತ್ಯ, ಅವ್ರ ಅಧ್ಯಕ್ಷರಾಗಿದ್ದರು, ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಆಗ ಪ್ರತಿನಿತ್ಯ ಪಾರ್ಟಿ ಕೆಲಸನೂ ಮುಗಿಸಿ, ಇದು ಒಂದು ಸಬ್ಜೆಕ್ಟ್ ಅವ್ರದ್ದು. ಇದ್ರದ್ದು ಫೈಲ್ ತೊಗೊಂಡು ಸಿಟಿಗೆ ಹೋಗೋದೋ, ಯಾವುದೋ ಒಂದು ಆಫೀಸ್ಗೆ ಹೋಗೋದೋ, ಹೋಗಿ ಇದ್ರದ್ದು ಕೆಲಸ ಏನು ಮೂಮೆಂಟ್ ಆಗಿದೆ ಅಂತ ಕೇಳಿಕೊಂಡು ಬರೋರವರು. ಅದಕ್ಕೆ ತಕ್ಕಂತೆಯೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬೋಳಿ ಸಾಹೇಬರು ಪ್ರತಿ ಹಂತದಲ್ಲೂ ಮನೋರಣ್ಣ ಅವರು ಏನೇ ಹೇಳಿದ್ರು ಆ ಅಧಿಕಾರಿಗೆ ಫೋನ್ ಮಾಡಿ ಈ ಒಂದು ಗ್ರೌಂಡ್ನ ಸುಮಾರು 8 ಎಕರೆ ಇರ್ಬೋದು, ಇದು 8.5 ಎಕರೆ ಇವತ್ತು ನೂರಾರು ಕೋಟಿಗಳಿಗೆ ಹೋಗುತ್ತೆ. ಮನಸ್ಸು ಮಾಡಿದರೆ ಬೇರೆ ಥರ ಏನೋ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದಕ್ಕೆ ಪಾರ್ಟಿ ವಿತ್ ಡಿಫ್ರೆನ್ಸ್, ಅದಕ್ಕೆ ಅವರು ಅಭಿವೃದ್ಧಿಯ ಹರಿಕಾರ ಅನ್ನೋದು. ಸೊ ಹಂಗಾಗಿ ಈ ಒಂದು ಕ್ರೆಡಿಟು ರಾಜಾ ರೆಡ್ಡಣ್ಣವರು ಏನು ಹೇಳಿದ್ರು ಅದು ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ವಿಷಯ ಬಂಧುಗಳೇ. ಇವತ್ತು 38 ಮ್ಯಾಚ್ಗಳು ಆಡಿ ಗೆದ್ದಿರುವಂಥ ಮುರಳಿ ಹಾಗೂ ಅವ್ರ ತಂಡಕ್ಕೆ ನಿಜಕ್ಕೂ ಅಭಿನಂದನೆಗಳು ತಿಳಿಸ್ಬೇಕು ನಾವು. ಈ ಒಂದು ರೋಚಕ ಆ ಒಂದು ಲಾಸ್ಟ್ 4 ಹೊಡೆದ್ರಲ್ವ, ಆ ನಿಮಿಷಕ್ಕೆ 5 ದಿನದಿಂದ ಆ 4 ದಿನ ನಿದ್ದೆ ಸರಿಯಾಗಿ ಮಾಡಿರಲ್ಲ ಆ 11 ಜನ ಪ್ಲೇಯರ್ಗಳು. ಏನು ಮಾಡೋದು, ಆಪೋಸಿಷನ್ ಹೆಂಗೆ ಆಡ್ತಾರೆ, ಯಾರ ಸ್ಟ್ರೆಂತ್ ಏನು, ಯಾರ ವೀಕ್ನೆಸ್ ಏನು, ನಮ್ಮದು ಏನು ಪ್ರಾಬ್ಲಮ್ ಆಗಿದೆ, ನಾವು ಹೆಂಗೆ ಸರಿಪಡಿಸ್ಕೊಬೇಕು ಅಂತ ಈ ಒಂದು ಕ್ಷಣಕ್ಕೆ. ಅದಕ್ಕೆ ಹೇಳೋದು, ಕಷ್ಟ ಬಿದ್ದರೆ ನಾವು ಜೀವನದಲ್ಲಿ ಏನೇ ಒಂದು ವಿಷಯದಲ್ಲೂ ಸಕ್ಸಸ್ ಆಗ್ತೀರಿ. ಕಷ್ಟ ಬಿದ್ದರೂ ಅದೇ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅವರು. ಹಂಗಾಗಿ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿ 2ನೇ ಸ್ಥಾನ ಯಾರು ತೊಗೊಂಡ್ರು ಅವ್ರಿಗೂ ನಿಜಕ್ಕೂ ಅಭಿನಂದನೆ ಹೇಳಬೇಕು. ಎಲ್ಲೋ ಒಂದು ಕಡೆ ಇನ್ನೊಂದು 25 ರನ್ನು ಶಾರ್ಟೇಜ್ ಅಂತ ಅವ್ರಿಗೂ ಅನಿಸಿದೆ. ಬಟ್ ಈ ಒಂದು ಸಿಚುವೇಶನ್ಗೆ ಬರೋದು ತುಂಬ ಕಷ್ಟ. ನೀವು ಗೆದ್ದಷ್ಟೇ ಖುಷಿ ಪಡಬೇಕು. ಯಾಕಂದರೆ ಅಷ್ಟೇ ಕಷ್ಟ ನೀವು ಬಿದ್ದಿದ್ದೀರಾ, ಅಷ್ಟೇ ಪ್ಲ್ಯಾನಿಂಗ್ ನೀವು ಮಾಡಿದ್ದೀರಾ. ಪಟ್ಟಾಭಿ ಅವ್ರ ಟೀಮು 3ನೇ ಸ್ಥಾನ ಬಂದಿದೆ. ಅವ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತಾ ಮತ್ತೊಮ್ಮೆ ಆಯೋಜಕರಿಗೆ, ಪವನ್ ಹಾಗೂ ಅವರು ತಂಡದವರಿಗೆ, ನಮ್ಮ ಇಡೀ
ಗುಂಜೂರು ಗ್ರಾಮಸ್ಥರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಪ್ರತಿ ವರ್ಷ ಇನ್ನೂ ಹೆಚ್ಚು ಪ್ಲೇಯರ್ಗಳನ್ನ ತಂದು ಆಡಿಸ್ಬೇಕು ಅಂತ ತಮಗೆ ನಾನು ಆಶಿಸ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ರಾಜೇಶ್ ಎಲ್ರವರ. ಮಾದೇಪುರ ಕ್ಷೇತ್ರದ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಕ್ರೀಡಾಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡಿದರೆ ತಮಗಿದು ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ KHPL ಪರವಾಗಿ. ಅದೇ ರೀತಿ ಈ ಒಂದು ಕ್ರೀಡಾ ಟೂರ್ನಿಯ ಸೆಂಟರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು ಏನು ತಾವು ಈ ಒಂದು ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನು ನೋಡ್ತಾ ಇದ್ದೀರಿ. ನಿಸ್ಸಂಶಯವಾಗಿ ಈ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಕ್ರೀಡಾಂಗಣದಲ್ಲಿ ತಾವು ಪಂದ್ಯಾಟವನ್ನು ಆಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಶ್ರೀಯುತ ಅರವಿಂದ ಲಿಂಬಾವಳಿರವರ ಜೊತೆಯಲ್ಲಿ ಈ ಒಂದು ಕ್ರೀಡಾಂಗಣ ಬೇಕೇ ಬೇಕಂತ ಹೇಳಿ ಪಣ ತೊಟ್ಟು ಕ್ರೀಡಾಂಗಣವನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನದಲಿತರ ಆಶಾಕಿರಣ, ಅಭಿವೃದ್ಧಿಯ ಅಧಿಕಾರರು, ಶ್ರೀಯುತ ಮಾದೇಪುರ ಕ್ಷೇತ್ರದ ನಗರ ಮಂಡಳ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮನೋಹರ್ ರೆಡ್ಡಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎಲ್ಲರಿಗೂ ಸಮಯ ಆಗಿದೆ, ಅದಕ್ಕಾಗಿ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯಂ ಲೀಗ್ನ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಗೆದ್ದಿರೋ ತಂಡಕ್ಕೂ ಮತ್ತು ರನ್ನರ್ಸ್ ಅಪ್ ತಂಡಕ್ಕೂ, ಮೂರನೇ ತಂಡಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೀನಿ. ಮುಂದೆ ನಿಮ್ಮ ಸೋಲು ಕೆಲವರು ಗೆಲುವಾಗುತ್ತೆ, ಗೆಲುವು ಸೋಲು ಆಗುತ್ತೆ. ಆಟ ಮಾತ್ರ ಸತತವಾಗಿ ಆಡ್ತಾ ಇರಿ. ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ, ನಮಗೆಲ್ಲ ಮಾರ್ಗದರ್ಶಿಯಾಗಿರುವಂಥ ಶ್ರೀ ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿಯವರು ಆಗಮಿಸಬೇಕಾಗಿತ್ತು. ಅನಿವಾರ್ಯದ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಹಾಗಾಗಿ ವೇದಿಕೆ ಮೇಲೆ ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ವಂದಿಸುತ್ತಾ, ಏನೊಂದು ಈ ಕ್ರೀಡಾಕೂಟವನ್ನು ಪವನ್ ಮತ್ತು ತಂಡದವರು ಆಯೋಜನೆ ಮಾಡಿದ್ರು. ದಯವಿಟ್ಟು ಪವನ್ ಮತ್ತು ತಂಡದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಕ್ಷಮೆಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಬೈದಿದ್ದೀನಿ ಸಿಕ್ಕಿದಾಗೆ, ಇವೆಲ್ಲ ಯಾಕೋ ಕಟ್ಕೊತೀರಾ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಾ ಅಂತ. ಆದರೆ ಅವರ ಕಷ್ಟ, ಅವರ ಶ್ರಮ ಇವತ್ತು ಫಲ ಇಲ್ಲಿದೆ. ಆಟಗಾರರಿಗೆ ಗೊತ್ತು ಮತ್ತು ಆಯೋಜನೆ ಮಾಡಿದವ್ರಿಗೆಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಇದೆ ಅಂತ. ಮತ್ತು ಪವನ್ಗೆ ಮತ್ತು ಅವ್ರ ತಂಡಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಆಯೋಜಕರಿಗೂ ಮತ್ತು ಅವ್ರಿಗೆ ಸಹಕಾರ ಮಾಡಿದಂಥ ಎಲ್ಲ ನಾನು ದಾನಿಗಳಿಗೂ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಈ ಕ್ರೀಡಾಂಗಣದ ಬಗ್ಗೆ ನಮ್ಮ ರಾಜೇಶ್ ಹೇಳಿದರು. ನಾನು ಈ ಸಮಯದಲ್ಲಿ ಇನ್ನೊಂದು ವ್ಯಕ್ತಿನೂ ನಾನು ತಿಳ್ಕೊಬೇಕು. ಇಬ್ಬರು ವ್ಯಕ್ತಿಗಳನ್ನ ನಾನು ತಿಳ್ಕೊಂಡಿಲ್ಲ ಅಂದರೆ ಇದು ಕ್ರೀಡಾಂಗಣದ ಪೂರ್ಣ ಆಗಲ್ಲ. ಒಂದು ಮೊಳಕೆ ಹಾಕೋಕ್ಕೆ ಮೊದಲು ಇಲ್ಲಿ ಈ ಮೊಳಕೆ ಹಾಕಿದ್ರೆ ಈ ಮರ ಆಗುತ್ತೆ ಅಂತ ನಾನು ಗ್ರಾಮ ಪಂಚಾಯತಿ ಸದಸ್ಯರು, ನಾನು ಮುನ್ಸ್ವಾಮಿ ಆಗಿದ್ದಾಗ 2005 ನಮಗೊಂದು ಕಿವಿ ಮಾತು ಹೇಳಿದ್ರು. ನಮ್ಮ ವೇದಿಕೆ ಮೇಲಿರುವಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಸೋಮಶೇಖರ್ ರೆಡ್ಡಿ ಅವರು, ನಿಮ್ಮೂರಲ್ಲೊಂದು ಕ್ರೀಡಾಂಗಣ ಮಾಡಿಸು, ನಮ್ಮೂರಲ್ಲಿ ಈಗಾಗಲೇ ನಾನು ರಿಸರ್ವ್ ಮಾಡಿಸಿದ್ದೀನಿ ಅಂತ. ಅವರೊಂದು ನನಗೆ ಕಿವಿಯಲ್ಲಿ ಹಾಕಿದಂಥ ಪದ, ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ ಹೋಗಿ ಇದನ್ನು ಪಂಚಾಯತಿಯಲ್ಲಿ ಮಾಡಿದ್ವಿ. ಆಗ ನಮ್ಮ ಸರ್ಕಾರ ಇರಲಿಲ್ಲ, MLA ಇರಲಿಲ್ಲ. ನಂತರ ನನಗೆ 2008 ಅರವಿಂದ್ ಲಿಂಬಾವಳಿಯವರು ಅಭ್ಯರ್ಥಿಯಾಗಿ ಗುಂಜೂರಿಗೆ ಬಂದಾಗ ನಮ್ಮ ಮನೆಗೆ ಅವತ್ತು ತಿಂಡಿಗೆ ಬಂದರು. ನಾನು ಅವ್ರಿಗೆ ಕೇಳಿದ್ದು ಒಂದೇ, ಸರ್ ನಾನು ಕ್ರೀಡಾಂಗಣಕ್ಕೆ ಕೈ ಇಟ್ಟಿದ್ದೀನಿ, ದಯವಿಟ್ಟು ನೀವು ನನಗೆ ಬೆನ್ನಿಗೆ ನಿಂತ್ಕೊಬೇಕು ಅಂತ. ಅದೇ ರೀತಿ ನನಗೆ ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರು ನನಗೆ ಬೆನ್ನಿಗೆ ನಿಂತ್ಕೊಂಡು ಇದರ 15 ವರ್ಷಗಳ ಹೋರಾಟ ಮಾಡಿ ದಾಖಲೆ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಬೆನ್ನಿಗೆ ನಿಂತ್ಕೊಂಡು ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ನಾನು ಮರೆಯೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಹಲವಾರು ವಿಚಾರಗಳಾದಾಗ ರಾಜಾರೆಡ್ಡಿಯವರು, ರಾಜೇಶ್ ಅವರು, ಶಶಿ ಅವರು, ಇಲ್ಲಿರುವಂಥ ಎಲ್ಲರೂ ನನಗೆ ಹಿಂದಿಗೆ ನಿಂತ್ಕೊಂಡು ಆಯಿತು ನಾವು ಕ್ರೀಡಾಂಗಣ ಮಾಡೋಣ ಅಂತ ಹೇಳಿದ್ರು. ಆ ಒಂದು ಪ್ರಯತ್ನದಿಂದ ಇವತ್ತು ಕ್ರೀಡಾಂಗಣ ಆಗಿದೆ. ಇದರಲ್ಲಿ ಹಲವಾರು ಜನ ನನಗೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ. ಸರ್ಕಾರದಿಂದ ಬಂದಿರೋದು ಕಡಿಮೆ ದುಡ್ಡು, ಈ ವರ್ಷದಲ್ಲಿ ಹೆಚ್ಚಾಗಿ ದುಡ್ಡು ತರಬೇಕಂತ ಈಗಾಗಲೇ ಕಮಿಷನರ್ಗೂ ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ನಿಮಗೆ ಏನು ಇದಕ್ಕಿಂತ ಉತ್ತಮವಾದ ಕ್ರೀಡಾಂಗಣನ ನಾವು ಮಾಡಿಕೊಡ್ತೀವಿ. ಹಾಗಾಗಿ ನಮ್ಮೊಂದಿಗೆ ಎಲ್ಲರೂ ಇರಿ. ನಿಮಗೆ ಕ್ರೀಡಾಂಗಣ ಮತ್ತು ಎಲ್ಲ ಕ್ರೀಡೆಗಳ ಸಂಕೀರ್ಣ ಇಲ್ಲಿ ಮಾಡ್ತೀವಿ. ಬರೀ ಕ್ರಿಕೆಟ್ಗೆ ಅಲ್ಲ, ಬಾಸ್ಕೆಟ್ಬಾಲು, ವಾಲಿಬಾಲು, ಖೋಖೋ, ಕಬಡ್ಡಿ ಮತ್ತು ಸ್ಕೇಟಿಂಗ್ ರೌಂಡು ಮತ್ತು ಸ್ವಿಮ್ಮಿಂಗ್ ಪೂಲ್ಗೂ ಪ್ಲಾನ್ ಮಾಡ್ತಾ ಇದ್ವಿ. ನಮ್ಮ ಕ್ಲಬ್ಬಲ್ಲಿ, ಗುಂಜೂರು ಕ್ಲಬ್ಬಲ್ಲಿ ಆಗಿಲ್ಲ ಅಂದರೆ ಇಲ್ಲೇ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ ಎಲ್ಲ ಕ್ರೀಡಾಂಗಣಗಳ ಒಂದು ಸಂಕೀರ್ಣ ಇಲ್ಲಿ ತರ್ತೀವಿ. ಹಾಗಾಗಿ ನಿಮಗೆ ಯುವಕರಿಗೆ ಸದಾ ಕ್ರೀಡೆ ಆಡೋದಕ್ಕೆ ನಾವು ಸ್ಫೂರ್ತಿಯಾಗಿರ್ತೀವಿ ಅಂತ ಹೇಳ್ತಾ
ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಪವನ್ ಮತ್ತು ತಂಡದವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಪವನ್ ಕುಗ್ಗಬೇಡ, ಹಿಗ್ಗಬೇಡ, ಧೈರ್ಯವಾಗಿ ಹೋಗ್ತಾ ಇರು. ಮೊನ್ನೆ ಕುಗ್ಗಿದ್ದೆ, ದಯವಿಟ್ಟು ಆ ಥರ ನಮ್ಮ ಮುಂದೆ ಕುಗ್ಗಬೇಡ. ಧನ್ಯವಾದಗಳು. ಧನ್ಯವಾದ ಮನೋಹರ್ ರೆಡ್ಡಿ ಸರ್ ಅವರ ಸಾಕಷ್ಟು ಸಲಹೆ ಸೂಚನೆ ನೀಡಿದಿರಿ. ಯಾರ ಗೆಲ್ಲಿ ಯಾರ ಸೋಲಿ ಪ್ರಶ್ನೆ ಅದಲ್ಲ. ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯ ಅಂತ ತಿಳಿಪಡಿಸಿದಿರಿ. ಇಂದಿನ ಸೋಲೆ ನಾಳಿನ ಗೆಲುವು ಅಂತಕ್ಕಂಥ ಈಗಾಗಲೇ ಸ್ಪಷ್ಟ ಮಾತನ್ನ ತಾವು ತಿಳಿಪಡಿಸಿದಿರಿ. ಯಾರು ಸೋಲನ್ನು ಕಂಡುಕೊಂಡಿದ್ದಾರೆ ಅಂತ ತಂಡಗಳಿಗೆ ಧನ್ಯವಾದವನ್ನು ಮತ್ತೊಮ್ಮೆ ಶ್ರೀಯುತ ಮನೋಹರ್ ರೆಡ್ಡಿ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸುದೀರ್ಘ ಸಮಯದಿಂದ ಇದ್ದು ಬಹಳಷ್ಟು ದಿನಗಳಿಂದ ಒಂದು ಕ್ರೀಡಾ ಟೂರ್ನಿಗೆ ಯಶಸ್ವಿಯಾಗಿ ಸಹಕಾರ ನೀಡ್ತಾ ಇರತಕ್ಕಂಥ ಮಾನ್ಯರು ಶ್ರೀಯುತ ರಾಜಾ ರೆಡ್ಡಿರವರಿಗೆ ನಮ್ಮ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾರ ಶಾಲು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಶ್ರೀಯುತ ರಾಜಾ ರೆಡ್ಡಿರವರು ಈ ಒಂದು ಕರ್ನಾಟಕ ಫುಟ್ಬಾಲ್ ಪ್ರೀಮಿಯರ್ ಲೀಗ್ ನಡೆಯಲಿಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಜೊತೆಲಿ ಮಾದೇಪುರ ಕ್ಷೇತ್ರದ ನಿಕಟಪುರ ನಗರ ಮಂಡಳ ಅಧ್ಯಕ್ಷರು ಶ್ರೀಯುತ ರಾಜಾ ರೆಡ್ಡಿರವರಿಗೆ ಈಗ ಮನೋಹರ್ ರೆಡ್ಡಿ ಸರ್ ಅವರು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಜೋರು ಚಪ್ಪಾಳೆ ಬರಲಿ. ಇವರೆಲ್ಲರ ಸಹಕಾರ ಹಂಬಲ ಬೆಂಬಲ ಇಲ್ಲ ಅಂತ ಹೇಳಿದ್ರೆ KHPL ನಿಸ್ಸಂಶಯವಾಗಿ ಯಶಸ್ವಿಯಾಗಿ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವರ ಸಹಕಾರ ಬೆಂಬಲವೇ ಇವತ್ತಿನ ದಿನ ಪವನ್ ರೆಡ್ಡಿ ಹಾಗೂ ಮುರಳಿ ಹಾಗೂ ಅವರ ಸ್ನೇಹಿತ ವರ್ಗ ಯಶಸ್ವಿಯಾಗಿ ಈ ಒಂದು KHPL ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಶ್ರೀಯುತ ಸೋಮಶೇಖರ್ ರೆಡ್ಡಿ ಅವರು ಕೂಡ ಬಹಳಷ್ಟು ಸಹಕಾರ ನೀಡಿದ್ದಾರೆ. ತಮ್ಮ ತನುಮನ ಧನಮನ ಸಮರ್ಪಿಸುವ ಜೊತೆಗಾಗಿ ಕರ್ನಾಟಕ ಫುಟ್ಬಾಲ್ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ಅಂತ್ಯವನ್ನು ಕಾಣಲಿಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀಯುತ ಸೋಮಶೇಖರ್ ರೆಡ್ಡಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕೂಡ. ಅದೇ ರೀತಿ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಯಲ್ ಇವರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಸುದೀರ್ಘ ಸಮಯದಿಂದ ಇದ್ದು ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರು. ಮೈದಾನದ ಸುತ್ತಗಳಕ್ಕೂ ಬೌಂಡ್ರಿಗಳನ್ನು ದಾಖಲಿಸ್ತಾ ಇದ್ರು. ಶ್ರೀಯುತ ರಾಜೇಶ್ ಯಲ್ ಅವರಿಗೆ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಸೊ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಅದೇ ರೀತಿ ಶ್ರೀಯುತ ಶಶಿಕುಮಾರ್ ಅವರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದಾದ ಬಳಿಕ ಶ್ರೀಯುತ ಬಾಬು ರೆಡ್ಡಿ ಅವರು ಕೂಡ KHPLಗಾಗಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮನೋಹರ್ ರೆಡ್ಡಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರ ನೀಡಿದ್ದಾರೆ. ಶ್ರೀಯುತ ಬಾಬು ರೆಡ್ಡಿ ಅವರು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದಾದ ಬಳಿಕ ಶ್ರೀಯುತ ಕೃಷ್ಣ ರೆಡ್ಡಿರವರಿಗೂ ಕೂಡ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾರ ಶಾಲು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಶ್ರೀಯುತ ಕೃಷ್ಣ ರೆಡ್ಡಿರವರು ಅವರು ಕೂಡ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿಗೆ ನಮ್ಮ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಕೂಡ. ಶ್ರೀಯುತ ರಘು ಕೊರ್ತಿ ಪರಿಸರದ ರಘುರವರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ನಿಷ್ಠಾವಂತ ಕಾರ್ಯಕರ್ತರು. ಶ್ರೀಯುತ ಮನೋಹರ್ ರೆಡ್ಡಿರವರು ಈಗಾಗಲೇ ಇವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ. ಅದೇ ರೀತಿ ಈ ಒಂದು ಕ್ರೀಡಾ ಟೂರ್ನಿಗೆ ತಮ್ಮ ತನುಮನ ಧನವನ್ನು ಸಮರ್ಪಿಸುವ ಜೊತೆಗಾಗಿ ಸಾಕಷ್ಟು ಮಂದಿ ಶ್ರೀಮಂತಿಕೆ ಜನ ಇದ್ರು ಕೂಡ ಹೃದಯ ಶ್ರೀಮಂತಿಕೆ ಇರುವಂತವರು ಕೆಲವೊಂದಿಷ್ಟು ಮಾತ್ರ. ಆ ಹಿನ್ನೆಲೆಯಲ್ಲಿ KMS ಸಂಸ್ಥೆ ಮಾಲೀಕರಾಗಿರುವಂತಹ ಶ್ರೀಯುತ ಕೃಷ್ಣ ಗೌಡರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಎರಡನೇ ಬಹುಮಾನವಾಗಿ 3,33,333 ನಗದನ್ನು ನೀಡ್ತಾ ಇರತಕ್ಕಂಥ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಕೃಷ್ಣ ಗೌಡ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣರವರು ಮನೋಹರ್ ರೆಡ್ಡಿ ಸರ್ ಸೂಚಿಸ್ತಾ ಇದ್ದಾರೆ. ದಯವಿಟ್ಟು ಗುಂಜೂರು ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮನೋಹರ್ ರೆಡ್ಡಿ ಸರ್ ಸ್ವತಃ ಅವರೇ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ OBC ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರಾಜೂರವರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಮುನ್ರಾಜ್ರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ OBC ಮಾಜಿ ಉಪಾಧ್ಯಕ್ಷರು SM ಕೃಷ್ಣ ಅವ್ರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ.
ಅದೇ ರೀತಿ ಅವರೆಲ್ಲರೂ ಕೂಡ ಮಾಡುವ ಮುಂಚೆ ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿ, ಈ ಒಂದು ಕ್ರೀಡಾ ಟೂರ್ನಿಯ ಸೆಂಟರ್ ಆಫ್ ಅಟ್ರಾಕ್ಷನ್, ಈ ಒಂದು ಕ್ರೀಡಾ ಟೂರ್ನಿಯ ಕೇಂದ್ರ ಬಿಂದು, ಈ ಒಂದು ಕ್ರೀಡಾಂಗಣ ವ್ಯವಸ್ಥಿತವಾಗಿ ಸಿದ್ಧತೆಗೊಳ್ಳಬೇಕಾದ್ರೆ ಹೃದಯ ಶ್ರೀಮಂತಿಗೆ ವ್ಯಕ್ತಿ ಶ್ರೀಯುತ ಮನೋಹರ್ ರೆಡ್ಡಿ ಕಾರಣಕರ್ತರು, ಈ ಭಾಗದ ಈ ಪರಿಸರದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನದಲಿತರ ಆಶಯ ಕಿರಣ ಅಭಿವೃದ್ಧಿ ಅಧಿಕಾರರು, ಈ ಒಂದು KHPL ಅಂತ್ಯವನ್ನ ಕಾಣಲಿಕ್ಕೆ ಇವರ ಸಹಕಾರ ಹಂಬಲ ಬೆಂಬಲ ಸದಾಕಾಲ ಇದೆ. 5 ದಿನಗಳಿಂದ ಬಹಳಷ್ಟು ಸಹಕಾರ ನೀಡ್ತಾ ಇದ್ರು. ಮನೋಹರ್ ರೆಡ್ಡಿ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ರಾಜುರವರಿಗೆ ನಮ್ಮ ಆಯೋಜಕರ ಪರವಾಗಿ ಕಿರು ಸನ್ಮಾನವನ್ನು ಮಾಡ್ತಾ ದಯವಿಟ್ಟು ಸ್ವೀಕಾರವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರು ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮುಳ್ಳಿರವರು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದಾದ ಬಳಿಕ ಶ್ರೀಯುತ ಮುನ್ರಾಜ್ ತಾವು ಕೂಡ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು. ದಯವಿಟ್ಟು ತಮ್ಮ ಹೆಸರನ್ನು ಹೇಳಿಲ್ಲ ಅಂದ್ರೆ ಅನ್ಯತಾ ಭಾವಿಸಬೇಡಿ, ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಕೇಶವ ರೆಡ್ಡಿರವರು ತಾವು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಶೀಘ್ರದಲ್ಲಿ ಬರಬೇಕು, ಸಮಯದ ಅಭಾವ ಇದೆ. ಗಣ್ಯ ವ್ಯಕ್ತಿಗಳು ತೆರಳಬೇಕಾಗಿದೆ, ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಪ್ಲೀಸ್ ಬನ್ನಿ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರು, ಅದಾದ ಬಳಿಕ ನಾರಾಯಣ ಸ್ವಾಮಿ, ಅಮರ ನಾರಾಯಣ ಸ್ವಾಮಿ, ಇವರೆಲ್ಲರಿಗೂ ಕೂಡ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅಲ್ಲಿ ದಯವಿಟ್ಟು 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಪ್ರಶಸ್ತಿ ಪ್ರದಾನ ಸಮಾರಂಭ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಸಾಗಿ ಬರಲಿಕ್ಕಿದೆ. ಓಕೆ, ಈಗ ಪ್ರಶಸ್ತಿ ಪ್ರದಾನ ನೀಡುವಂತಹ ಸಮಯ. ದಯವಿಟ್ಟು ಮುನ್ಸ್ವಾಮಿರವರು ದಯವಿಟ್ಟು ಕಿರು ಸನ್ಮಾನ ಸ್ವೀಕರಿಸಬೇಕು, ಶೀಘ್ರಗತಿಯಲ್ಲಿ ಮಾಡಿ ಸರ್. ಅಲ್ಲಿ ಮನೋಹರ್ ರೆಡ್ಡಿ ಸರ್, ರಾಜೇಶ್ ಸರ್ ಮತ್ತೆ ಎಲ್ಲರೂ ಕೂಡ ತೆರಳಬೇಕಾಗಿದೆ. ಆದಷ್ಟು ಬೇಗ ಈ ಒಂದು ಸನ್ಮಾನವನ್ನ ಮುಕ್ತಾಯಗೊಳಿಸಿಕೊಡ್ಬೇಕಾಗಿದೆ. ದಯವಿಟ್ಟು ಸ್ವೀಕಾರವನ್ನು ಮಾಡ್ಕೊಳ್ಳಿ. ಶ್ರೀಯುತ ಮುಳ್ಳಿರವರಿಗೂ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ ನಮ್ಮ ಆಯೋಜಕರ ಪರವಾಗಿ. ಸರ್, ಯಾರ್ದಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ತಿಳಿಪಡಿಸಿ, ಅನ್ಯತಾ ಭಾವಿಸಬೇಡಿ. ಯಾಕಂದ್ರೆ ತಾವೆಲ್ಲರೂ ಕೂಡ ಇರೋದ್ರಿಂದಲೇ KHPL ಅಂತ್ಯವನ್ನು ಕಂಡುಕೊಂಡಿದೆ ಯಶಸ್ವಿಯಾಗಿ. ಈಗ ಪ್ರಶಸ್ತಿಯನ್ನು ಕೊಡುವಂತಹ ಸಂದರ್ಭ ಏನು ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಅಂತ್ಯವನ್ನು ಕಂಡುಕೊಂಡಿದೆ. ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದಂತ ಆಟಗಾರ, ಸತತ 4 ಪಂದ್ಯಾಟದಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ರು ಕೂಡ 5ನೇ ಪಂದ್ಯಾಟದಲ್ಲಿ ಸ್ಫೋಟಕ ಆಟ, 6ನೇ ಪಂದ್ಯಾಟದಲ್ಲಿ ಮತ್ತೊಮ್ಮೆ ಅತ್ಯುತ್ತಮವಾದಂತಹ ಆಟ, ಆ ಬಳಿಕ 7ನೇ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಡಿದ್ರು. ಈಗ ಫೈನಲ್ ಪಂದ್ಯಾಟದಲ್ಲಿ ಬೌಲರ್ಗಳ ಬೆವರನ್ನು ಇಳಿಸಿದಂತಹ ISPL ನ ಆಟಗಾರ, ಇಂಡಿಯನ್ ಸ್ಟೇಟ್ ಪ್ರೀಮಿಯರ್ ಲೀಗ್ ನ ಆಟಗಾರ ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಅವರ ಒಂದು ಮಾಲಿಕರ ತಂಡದಲ್ಲಿ ಆಡಿದಂತಹ ಮಾಜಿ ಮುಂಬೈ ತಂಡದ ಆಟಗಾರ, ನಿಸ್ಸಂಶಯವಾಗಿ ನಮ್ಮ ಡ್ರೀಮ್ ಡಿಫೆಂಡರ್ಸ್ ತಂಡದ ಆಟಗಾರ ಮಲ್ಟಿ ಮುಳ್ಳಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ಇವು ಗುಂಜೂರಿನ ಹೆಸರನ್ನ ವಿಶ್ವಕ್ಕೆ ಚಿರಪರಿಚಯಿಸಿದ ಆಟಗಾರ ಮೈಟಿ ಮುಳ್ಳಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಅದೇ ರೀತಿ ನೋಡಿ, ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ. ಆ ಮುನ್ನ ಈಗ ನಾವು ಏನು ಸತತವಾಗಿ 5 ದಿನಗಳಿಂದ ಏನು ಯಶಸ್ವಿಯಾಗಿ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬಂದಿತ್ತು, ಈ ಕ್ರೀಡಾ ಟೂರ್ನಿಗೆ ಅತ್ಯುತ್ತಮವಾಗಿ ನಿರ್ಣಾಯಕನ ಪಾತ್ರ ಏನು ನಾವು ಜಡ್ಜ್ಮೆಂಟ್ ಅಂತ ಹೇಳ್ತೇವೆ, ಇವರ ಒಂದು ಪ್ರಾಮುಖ್ಯತೆ, ಒಂದು ತೀರ್ಪುಗಾರಿಕೆ. ನಿಸ್ಸಂಶಯವಾಗಿ ನಾನು ಹಿಂದಿಲಿ ಹೇಳಕ್ ಹೋಗ್ತೀನಿ, हमारा अंपायर से मैं निवेदन कर रहा हूं कि एक बहुत ही बढ़िया तरीके से अंपायरिंग का एक किरदार निभाया था. 1990 की एक ईस्वी में जब राज कपूर कप चला था, वहां पर भी एक पार्टिसिपेट किए थे. नन अदर देन महाराष्ट्र के एक बहुत ही एक जबरदस्त अंपायर हैं सतीश कुरूप जी. आप स्टेज पर आए,
हमारे जो मनोहर रेड्डी सर हैं आपको सम्मान करेंगे प्लीज सतीश कुरूप जी ನೋಡಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ರು अगर सतीश कुरूप जी मेरी आवाज आपके कानों तक पहुंचे जल्द से जल्द आ जाए यहाँ के भारतीय जनता पार्टी के एक बहुत ही जाने माने हस्ती मनोहर रेड्डी सर आपको सम्मान करेंगे ये सम्मान को स्वीकार करना चाहिए आप प्लीज आइए धन्यवाद तो सतीश कुरूप जी अपना कीमती समय देकर बेंगलुरु में खास तौर से सर इವರು मनोहर रेड्डी सर ಜಹೀರ್ ಖಾನ್ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ಗೆ ಅಂಪೈರಿಂಗ್ ಆಗಿ ಮಾಡಿದ್ದಾರೆ ಸರ್ ಫೋಟೋಸ್ ಇದೆ ಎಲ್ಲ ತೋರಿಸಿದ್ದಾರೆ ಅತ್ಯಂತ ಹಿರಿಯ ಅನುಭವಿ ತೀರ್ಪುಗಾರರು ಸೊ 1990ರ ಒಂದು ದಶಕದಲ್ಲಿ ರಾಜ್ ಕಪೂರ್ ಕಪ್ ಅಂತ ಹೇಳಿ ಎಲ್ಲ ಫಿಲ್ಮ್ ನಟರು ಕೂಡ ಒಂದು ಟೂರ್ನಿಯಲ್ಲಿ ಭಾಗವಹಿಸಿದ್ರು ಅಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರು सो अगले अंपायर निश्चित रूप से इनकी जितनी भी तारीफ की जाए उतना कम है क्योंकि एक 6-7 साल से अंपायरिंग कर रहे हैं लेकिन सतीश कुरूप जी 45 साल से काम कर रहे हैं उनके एक साथी का अंपायर हैं रमाकांत पवार जी महाराष्ट्र के जाने माने एक अंपायर हैं आप प्लीज मंच पर आ जाएं हमारे मनोहर रेड्डी सर और राजेश सर और साथी सारे लोग आपको सम्मान करेंगे महाराष्ट्र की आन बान शान है ये तीनों अंपायर फिलहाल अब रमाकांत पवार जी हमारे मंच की ओर से इज्जत अफजाई कर रहे हैं ಅಲ್ಲಿ ದಯವಿಟ್ಟು ಟೀಮ್ ಇಂಡಿಯಾ ಬಾಬುಲವನ್ನ ಮಾಲೀಕರಾಗಿರುವಂತಹ ಬಾಬಣ್ಣ ಅವರು मनोहर रेड्डी सर ತುಂಬಾ ಸಮಯದಿಂದ ತಮಗೆ ಕರೀತಾರೆ ದಯವಿಟ್ಟು ಬನ್ನಿ ಸರ್ और अगले जो अंपायर है निश्चित रूप में मैं इनको जितनी भी तारीफ की जाए उतना कम है क्योंकि गुंजूर में आने से पहले उनका बाइक एक्सीडेंट हुआ था उसके बावजूद भी KHPL में भाग लेने वाले एक बहुत ही बड़ी हस्ती गोविंद खेरकर महाराष्ट्र के और एक टॉप क्लास अंपायर है ಇವರಿಗೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಸರ್ ಆದ್ರೂ ಕೂಡ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಅವರ ಒಂದು ಆರೋಗ್ಯ ಕಡೆ ಗಮನ ಕೂಡ ಹರಿಸದ KHPL ಗಾಗಿ ಕೇವಲ ಪವನ್ ರೆಡ್ಡಿ ಮತ್ತೆ ಮುಳ್ಳಿಗೋಸ್ಕರ ಈಗ ಗೋವಿಂದ್ ಕೇರ್ಕರ್ ಆಗಮಿಸಿ ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ರು ಸದ್ಯ ಈಗ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ गोविंद केरकर जी बहुत बहुत धन्यवाद इस क्रिकेट श्रृंखला में भाग लेने के लिए बहुत ही बढ़िया तरीके से अंपायरिंग कर रहे थे 5 दिन से लगातार बिना कोई गलती किए बहुत ही अच्छी डिसीजन दे रहे थे आप क्योंकि जज से भी गलती हो सकता है इसमें कोई दो बात नहीं है लेकिन बहुत ही बढ़िया तरीके से तीनों अंपायर्स अपना किरदार निभाए और मैं इस मंच की ओर से बहुत बहुत धन्यवाद समर्पित करना चाहूंगा ಈಗ ಮುಂದಿನ ತೀರ್ಪುಗಾರರು ಕರ್ನಾಟಕದ ಹೆಮ್ಮೆಯ ಕನ್ನಡಿಗ ರಾಜ್ಯಾದ್ಯಂತ ಸಂಚರಿಸಿ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ವಿಶಿಷ್ಟ ವಿಭಿನ್ನ ಶೈಲಿಯಲ್ಲಿ ಕ್ರೀಡಾಭಿಮಾನಿಗಳನ್ನ ಕ್ರೀಡಾಪಟುಗಳನ್ನ ಮನರಂಜಿಸಬಲ್ಲಂತ ಡ್ಯಾನ್ಸಿಂಗ್ ಅಂಪೈರ್ ವಿಶಿಷ್ಟ ವಿಭಿನ್ನ ಶೈಲಿಯ ಅಂಪೈರ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳನ್ನ ಹೊಂದಿರತಕ್ಕಂತ ನಮ್ಮ ಮುರುಗೇಶ್ ಹೆಬ್ಬಗೋಡಿ ತಾವು ನೋಡ್ತಾ ಇರಬಹುದು ಬೌಂಡ್ರಿ ಸಿಕ್ಸರ್ मनोहर रेड्डी ಸರ್ ಇವರ ಒಂದು ತೀರ್ಪುಗಾರಿಕೆನ ನೋಡ್ತಾ ಖುಷಿ ಪಡ್ತಾ ಇದ್ರು ರಾಜೇಶ್ ಸರ್ ಕೂಡ ಅಷ್ಟೇ ಮಾತನಾಡ್ತಾ ಇದ್ರು मनोहर रेड्डी ಸರ್ ಜೊತೆ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಸಿಕ್ಸರ್ ಹೋಗುವಂತ ಸಂದರ್ಭದಲ್ಲಿ ಹಾಗೂ ಬೌಂಡ್ರಿ ಹೋಗುವಂತ ಸಂದರ್ಭದಲ್ಲಿ ಅಂತ ಹೇಳಿ ಶ್ರೀಯುತ ಮುರುಗೇಶ್ ಹೆಬ್ಬಗೋಡಿಗೆ ನಮ್ಮ ಕನ್ನಡಿಗನಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಸರ್ ಒಂದು ಜೋರ್ ಚಪ್ಪಾಳೆ ಬರಲಿ ಸರ್ ಎಷ್ಟು ಕಷ್ಟ ಗೊತ್ತಾ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಕೆತ್ತಿ ಬೌಂಡ್ರಿ ಕೊಡೋದು ಅಷ್ಟು ಸುಲಭದಂತ ಮಾತಲ್ಲ ಅದು ಕೂಡ ಸಿಕ್ಸರ್ ನಿಸ್ಸಂಶಯವಾಗಿ ನಮ್ಮ ಕನ್ನಡಿಗ ಇಲ್ಲೇ ಪಕ್ಕದ ಹೆಬ್ಬಗೋಡಿ ಪರಿಸರದ ವಿಶಿಷ್ಟ ವಿಭಿನ್ನ ಶೈಲಿಯ ತೀರ್ಪುಗಾರ ಶ್ರೀಯುತ ಮುರುಗೇಶ್ ಹೆಬ್ಬಗೋಡಿ ಅದೇ ರೀತಿ ತಾವು 5 ದಿನಗಳಿಂದ ಏನು ನೋಡ್ತಾ ಇದ್ರಿ ಲೈವ್ ಅಲ್ಲಿ ಬೌಂಡ್ರಿ ಸಿಕ್ಸರ್ ಹಾಗೂ ವಿಕೆಟ್ ಹೋಗುವ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಒಂದು ಕಾರ್ಯವನ್ನ ನಿರ್ವಹಿಸಿದಂತ ತಮ್ಮ ತಂಡವನ್ನ ಕಟ್ಟಿಕೊಂಡು ಇತ್ತೀಚೆಗಷ್ಟೇ ಆರಂಭಗೊಂಡು ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ CR7 ಅಫಿಷಿಯಲ್ ನ ಮಾಲೀಕ ಶ್ರೀಯುತ ಆಸಿಫ್ ರವರು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಒಂದು ಜೋರ್ ಚಪ್ಪಾಳೆ ಬರಲಿ ತಾವು ಲೈವ್ ಅಲ್ಲಿ ನೋಡ್ತಾ ಇರಬಹುದು ಅತ್ಯುತ್ತಮವಾಗಿ ಕ್ಯಾಮ್ರಾಮನ್ HD ಕ್ಯಾಮ್ರಾವನ್ನ ಬಳಸಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅತ್ಯಂತ ಅನುಭವಿ ಕ್ಯಾಮ್ರಾಮನ್ ಗಳನ್ನ ಬಳಸಿಕೊಂಡು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಶ್ರೀಯುತ ಅಲಿರವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮತ್ತೋರ್ವ
CR7 ಅಫಿಷಿಯಲ್ನ ಆಧಾರ ಸ್ತಂಭ ನಂಬುಗೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕು. ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ CR7 ಅಫಿಷಿಯಲ್ಸ್ನ ಮೇನ್ ಕ್ಯಾಮರಾಮನ್ ಮುರಳಿ, ಮೇನ್ ಟೆಕ್ನಿಷಿಯನ್ ಶಾಬಾದ್, ಅಫಿಷಿಯಲ್ ಸ್ಕೋರರ್ ಸಾಹಿಲ್, ರಾನ್, ಫಾಜಿಲ್, ಜಿತೇಂದ್ರ, ವಿವೇಕ್, ಚಿರು ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ತಾವೇನು ಈ ವೇದಿಕೆಯನ್ನು ನೋಡ್ತಾ ಇದ್ದೀರಿ, ಲೈಟಿಂಗ್ಸ್ ಅನ್ನ ನೋಡ್ತಾ ಇದ್ದೀರಿ, ಅದೇ ರೀತಿ ಅತ್ಯುತ್ತಮವಾಗಿ ಈ ಒಂದು ಸೌಂಡ್ ಸಿಸ್ಟಮ್ ಧ್ವನಿವರ್ಧಕ ವ್ಯವಸ್ಥೆನ ಮಾಡಿರ್ತಕ್ಕಂಥವ್ರು ದಯವಿಟ್ಟು ಬಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ ಅವರು ದಯವಿಟ್ಟು ಬೇಗ ಬರಬೇಕು. ಸೌಂಡ್ ಸಿಸ್ಟಮ್ ಅವರು ದಯವಿಟ್ಟು ಬನ್ನಿ ಸರ್, ಬೇಗ ಬೇಗ ಬನ್ನಿ. ಗಣ್ಯ ವ್ಯಕ್ತಿಗಳು ತೆರಳಬೇಕಾಗಿದೆ, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಅದೇ ರೀತಿ ಈಗ 5 ದಿನಗಳಿಂದ ಸತತವಾಗಿ ಈಗಾಗಲೇ KSP ಅಲ್ಲಿ ತಮ್ಮ ಅತ್ಯುತ್ತಮವಾದಂಥ ಕಂಠದಿಂದ ವೀಕ್ಷಕ ವಿವರಣೆಯನ್ನ ನೀಡ್ತಾ ಇದ್ದಂಥವರು ಕರ್ನಾಟಕದ ಹೆಸರಾಂತ ವೀಕ್ಷಕ ವಿವರಣೆಗಾರರು ಅಫ್ಜಲ್ ಕೊಪ್ಪ, ದಯವಿಟ್ಟು ಬಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. KSP ನಲ್ಲೂ ಕೂಡ ಸುದೀರ್ಘ ದಿನ ಅಂದ್ರೆ ಸುಮಾರು ಒಂದು 45 ದಿನಗಳವರೆಗೆ KSP ಅಲ್ಲಿ ವೀಕ್ಷಕ ವಿವರಣೆಯನ್ನ ನೀಡಿದಂಥವರು ಶ್ರೀಯುತ ನನ್ನ ಆತ್ಮೀಯ ಸ್ನೇಹಿತರು, ಸಹೋದರ ಸಮಾನರು ಶ್ರೀಯುತ ಅಫ್ಜಲ್ ಕೊಪ್ಪರ್ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಮ್ಮ ಆಯೋಜಕರ ಪರವಾಗಿ ಒಂದು ಜೋರ್ ಚಪ್ಪಾಳೆ ಬರಲಿ ಸರ್. ತಾವು ಆಡುವಂತ ಸಂದರ್ಭದಲ್ಲಿ ಇವರ ಧ್ವನಿ ಇಲ್ಲ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ತಾವು ಪಂದ್ಯಾಟವನ್ನು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹುರಿದುಂಬಿಸೋದು ನಮ್ಮ ಒಂದು ಕರ್ತವ್ಯ ಇರ್ತದೆ. ತಾವು ಸಹಕಾರವನ್ನು ಕೊಟ್ಟರೆ ಮಾತ್ರ ಈ ರೀತಿಯಾಗಿ ನಾವು ವೀಕ್ಷಕವನ್ನು ನೀಡಲಿಕ್ಕೆ ಸಾಧ್ಯ. ಆ ಬಳಿಕ ದೂರದ ನಮ್ಮ ಗೌರಿಬಿದನೂರಿನ ಅಬ್ಬಾಸ್ ಬಬ್ಲು, ದಯವಿಟ್ಟು ಬಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಕೆ, ಬಸರಿಘಟ್ಟ ಪರಿಸರದ ಉಮೇಶ್ ಮೆಂಡನ್, ದಯವಿಟ್ಟು ಬಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಅನುಭವಿ ಆಟಗಾರ ದಯವಿಟ್ಟು ಪುರುಷಿ ಸರ್ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡ್ರೀಮ್ ಡಿಫೆಂಡರ್ಸ್ ಆಟಗಾರ ಪುರುಷಿರವರು. ನಮ್ಮ KMS ಗ್ರೂಪ್ ನ ಮಾಲೀಕರಾದ ಕೃಷ್ಣಗೌಡ ಅವರು 10,000 ನಗದಿನ ಜೊತೆಗಾಗಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಅನುಭವಿ ಆಟಗಾರರು, ರಾಜ್ಯವೇ ಅಲ್ಲ ದೇಶಾದ್ಯಂತ ಸಂಚರಿಸಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಹಾಸನ ಪರಿಸರದ ಅತ್ಯಂತ ಹಿರಿಯ ಅನುಭವಿ ಆಟಗಾರರು, ಈ ವಯಸ್ಸಿನವರು ಕೂಡ ಅತ್ಯುತ್ತಮವಾಗಿ ಆಲ್ರೌಂಡರ್ ಆಟವನ್ನ ತೋರ್ಪಡಿಸಬಲ್ಲಂತ ಹಿರಿಯ ಅನುಭವಿ ಆಟಗಾರರು ಶ್ರೀಯುತ ಪುರುಷೋತ್ತಮ್. ಈಗಾಗಲೇ ಕೃಷ್ಣ ಗೌಡ ಅವರು KMS ಗ್ರೂಪ್ ನ ಮಾಲೀಕರು 10,000 ನಗದಿಗಾಗಿ ಟ್ರೋಫಿ ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ 3ನೇ ಬಹುಮಾನದ ಮೊತ್ತವನ್ನ ನೀಡ್ತಾ ಇರ್ತಕ್ಕಂಥವರು ನಿಸ್ಸಂಶಯವಾಗಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ ಆರಂಭಿಕವಾಗಿ ಸೋಲನ್ನು ಕಂಡುಕೊಂಡ್ರು ಕೂಡ ಆ ಬಳಿಕ ಸತತವಾಗಿ ಜಯವನ್ನು ದಾಖಲಿಸಿ ಬಹಳಷ್ಟು ಡೇಂಜರಸ್ ಆಗಿ ಆಟವನ್ನು ಆಡಿದಂತಹ ತಂಡದ ಮಾಲೀಕರು, ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಮಾಲೀಕರು ಶ್ರೀಯುತ ಹರಿರವರಿಗೆ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾವೆ. 3ನೇ ಬಹುಮಾನದ ಮೊತ್ತವನ್ನು ಕೊಡ್ತಾ ಇರ್ತಕ್ಕಂಥ ಮಹನೀಯರು ಶ್ರೀಯುತ ಹರಿರವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 1,55,555 ನಗದನ್ನು ನೀಡ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಗೆ ವ್ಯಕ್ತಿ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ನ ಮಾಲೀಕರು ಆತ್ಮೀಯರಾಗಿರುವಂತಹ ಶ್ರೀಯುತ ಹರಿ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ತಿರುಮಲ ಕ್ಯಾಟರ್ಸ್ ಏನು 5 ದಿನಗಳಿಂದ ದಾನದಲ್ಲಿ ಮಹಾದಾನ ಏನು ಅನ್ನದಾನ ಅಂತ ಹೇಳ್ತೇವೆ, ಸತತವಾಗಿ ಉಪಹಾರದ ವ್ಯವಸ್ಥೆಯಿಂದ ಹಿಡಿದು ಮಧ್ಯಾಹ್ನದ ಊಟ, ರಾತ್ರಿಯ ಊಟವಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ತಿರುಮಲ ಕ್ಯಾಟರ್ಸ್ ನ ಮಾಲೀಕರು ಆಗಿರುವಂತಹ ಶ್ರೀಯುತ ಕೀರ್ತಿರವರಿಗೂ ಕೂಡ ನಮ್ಮ ಆಯೋಜಕರ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಗಣ್ಯ ವ್ಯಕ್ತಿಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ, ಯಾಕಂದ್ರೆ ಸ್ವಲ್ಪ ಲೀಸ್ಟ್ ಪಟ್ಟಿ ಜಾಸ್ತಿ ಇದೆ. ಮನೋಹರ್ ರೆಡ್ಡಿರವರಿಗೆ ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೇನೆ, ವಿಳಂಬ ಆಗ್ತಾ ಇದೆ. ಇನ್ನೇನು 5 ರಿಂದ 6 ನಿಮಿಷದ ಒಳಗಾಗಿ ಮುಕ್ತಾಯವನ್ನು ಕಂಡುಕೊಳ್ಳಿಕ್ಕಿದೆ. ಅದೇ ರೀತಿ ನಮ್ಮ ಟೀಮ್ ಇಂಡಿಯಾ ಬಾಬುಲೇವನ ಮಾಲೀಕರು ಶ್ರೀಯುತ ಬಾಬಣ್ಣರವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಬಾಬಣ್ಣರವರಿಗೆ
ಸರ್ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದಾರೆ. ಬಾಬಣ್ಣ ನೀವು ಮಾತಾಡ್ಬೇಕಂತ ಇಲ್ಲಿ ನೋಡಿ ಒತ್ತಾಸೆ ಸರ್. ಈಗ ಬಾಬಣ್ಣ ಅವರು ಓಕೆ ಕೂತ್ಕ. ಅದೇ ರೀತಿ ಈಗ ಮೂರನೇ ಬಹುಮಾನ ಪಡಿತಾ ಇರ್ತಕ್ಕಂಥ ಒಂದು ತಂಡ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಕ್ರೀಡಾ ಟೂರ್ನಿಯಲ್ಲಿ ಬಹಳ ಉತ್ತಮ ರೀತಿಯ ಪ್ರದರ್ಶನ ತೋರ್ಪಡಿಸಿದ್ದು ಜೆಎಂ ವಾರಿಯರ್ಸ್ ತಂಡದ ಮಾಲೀಕರು ಶ್ರೀಯುತ ಶಶಿರವರು ಈಗಾಗಲೇ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ. ಈಗ ಶಶಿಕುಮಾರ್ ಅವರಿಗೆ ಈಗ ಮೂರನೇ ಬಹುಮಾನದ ಮೊತ್ತದ ಜೊತೆಗಾಗಿ ಟ್ರೋಫಿಯನ್ನ ಹಸ್ತಾಂತರಿಸಲಿಕ್ಕಿದ್ದಾರೆ. ಜೆಎಂ ವಾರಿಯರ್ಸ್ ತಂಡದ ಮಾಲೀಕರು ಶ್ರೀಯುತ ಶಶಿಕುಮಾರ್ ಈ ಒಂದು ಕ್ರೀಡಾ ಟೂರ್ನಿಯ ಉದ್ದಕ್ಕೂ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸಿದ್ರು ಕೂಡ ಅವರ ತಂಡ ಮೂರನೇ ಬಹುಮಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದೆ. ದಯವಿಟ್ಟು ಆ ತಂಡದ ಕ್ಯಾಪ್ಟನ್ ಜೆಎಂ ವಾರಿಯರ್ಸ್ ನ ಕ್ಯಾಪ್ಟನ್ ಪ್ರದೀಪ್ ಅಪ್ಪಿ ಬೇಗ ಬರಬೇಕು. ಮೂರನೇ ಬಹುಮಾನ 1,55,555 ನಗದನ್ನು ನೀಡುತ್ತಾ ಇರತಕ್ಕಂತ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಕ್ಲಿಯರ್ ಕ್ರೇಟ್ ಸ್ಟ್ರೈಕರ್ಸ್ ನ ಮಾಲೀಕ ಶ್ರೀಯುತ ಹರಿ ಈಗಾಗಲೇ ಮೂರನೇ ಬಹುಮಾನದ ಮೊತ್ತವನ್ನು ನೀಡುತ್ತಾ ಇರತಕ್ಕಂತ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಕೂಡ ಆ ಒಂದು ಬಹುಮಾನದ ಮೊತ್ತವನ್ನು ಪಡಿತಾ ಇರತಕ್ಕಂಥ ತಂಡ ಜೆಎಂ ವಾರಿಯರ್ಸ್. ಆ ತಂಡದ ಮಾಲೀಕರು ಶಶಿಕುಮಾರ್ ಈಗಾಗಲೇ ನಮ್ಮೊಟ್ಟಿಗಿದ್ದಾರೆ. ಟ್ರೋಫಿಯ ಜೊತೆಗಾಗಿ ನಗದನ್ನ ಕೂಡ ಪಡಿತಾ ಇದ್ದಾರೆ ಕೂಡ. ಒಂದು ಜೋರ್ ಚಪ್ಪಾಳೆ ಬರಲಿ. ಅದೇ ರೀತಿ ಈ ಕ್ರೀಡಾ ಟೂರ್ನಿ ಉದ್ದಕ್ಕೂ ಬಹಳಷ್ಟು ಮಂದಿ ದಾಂಡಿಗರ ಒಂದು ಲಿಸ್ಟ್ ಇದೆ. ಬಹಳಷ್ಟು ಜನ ಚೆನ್ನಾಗಿ ಆಡಿದ್ರು. ಆದ್ರೂ ಕೂಡ ಗೌಸ್ ಇರ್ಬೋದು, ಪ್ರದೀಪ್ ಇರ್ಬೋದು, ಮುಳ್ಳಿ ಇರ್ಬೋದು, ಅರ್ಜುನ್ ಇರ್ಬೋದು, ಆದ್ರೆ ಇವರೆಲ್ಲರನ್ನ ಕೂಡ ಹಿಮ್ಮೆಟ್ಟಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡಿತಾ ಇರ್ತಕ್ಕಂಥ ಆಟಗಾರ ಧಾರವಾಡ ಪರಿಸರದ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಜಂಗ್ ಶಿವ ಫ್ರಾಮ್ ಟೀಮ್ ಏಕದಂತ ದಯವಿಟ್ಟು ಬಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿನ ಪಡ್ಕೊಳ್ಬೇಕು. ನಿಸ್ಸಂಶಯವಾಗಿ ಜಂಗ್ ಶಿವೋ ಸ್ಟ್ರೈಕಲ್ ಇದ್ರ ಎದುರಾಳಿ ತಂಡದ ಬೌಲರ್ಗಳಿಗೆ ನಡುಕ ಎಲ್ ಬೌಲಿಂಗ್ ಮಾಡಬೇಕು, ಎಲ್ಲಾಗಬೇಕು ಅನ್ನೋದೇ ಒಂದು ಸಮಸ್ಯೆ. ಸದ್ಯ ಈಗ ಜಂಗ್ ಶಿವೋ ಮ್ಯಾನ್ ಆಫ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮೋಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಸಾಕಷ್ಟು ಮಂದಿಯ ಬೌಲರ್ಗಳಿದ್ದಾರೆ, ಸಾಕಷ್ಟು ಮಂದಿ ಇದ್ದಾರೆ. ರಿತೇಶ್ ಇರ್ಬೋದು, ಜಯಂತ್ ಇರ್ಬೋದು, ಇಮ್ರಾನ್ ಇರ್ಬೋದು, ಪುರುಷೋತ್ತಮ್ ಇರ್ಬೋದು. ಆದ್ರೆ ಇವರೆಲ್ಲ ಆಟಗಾರರನ್ನ ಹಿಮ್ಮೆಟ್ಟಿ ರಾಜ್ಯಾದ್ಯಂತ ಸಂಚರಿಸಿ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಟೀಮ್ ಜೆಎಂ ವಾರಿಯರ್ಸ್ ಬೌಲರ್ ಪೇಟಿಎಂ ಮಂಜಾ ಬೆಸ್ಟ್ ಬೌಲರ್ ಪ್ರಶಸ್ತಿನ ಪಡ್ಕೊಳ್ತಾ ಇದ್ದಾರೆ. ಬೇಗ ಬನ್ನಿ ಮಂಜೂರವ್ರ. ಈಗ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಸಮಯ ಕೂಡಿ ಬಂದಿದೆ. ತಾವೇನು ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಹೊಸ ಬೈಕ್ ಅನ್ನ ನೋಡ್ತಾ ಇದ್ದೀರಿ. ಈ ಬೈಕ್ ಯಾರ ಪಾಲಿಗೆ ಲಭಿಸಬಹುದು ಹೇಳ್ತೀರಾ? ಏನೆಲ್ಲ ರೀತಿ ಅಂತ ಹೇಳ್ತಾ ಇದ್ದೀರಲ್ಲ. ಗೌಸ್ ಇದಾರೆ, ಶಿವು ಇದಾರೆ, ಮುಳ್ಳಿ ಇದಾರೆ, ಪ್ರದೀಪ್ ಇದಾರೆ. ಯಾಕೆ ಗೌಸ್ಗೆ ಇವ್ರಿಗೆ ಕೊಡ್ಬೇಕು, ರಿತೇಶ್ಗೆ ಕೊಡ್ಬೇಕು? ಸರ್ ಯಾರು ಕೊಡ್ಬೋದು ಸರ್ ನಿಮ್ಮ ಅನಿಸಿಕೆ? ಓಕೆ, ನನ್ನ ರಿತೇಶ್ ಫ್ರಮ್ ಟೀಮ್ ಏಕದಂತ ಹೊಸ ಬೈಕ್ ಅನ್ನ ಪಡಿತಾ ಇರ್ತಕ್ಕಂಥ ಆಟಗಾರ. ಈ ಕ್ರೀಡಾ ಟೂರ್ನಿಯ ಉದ್ದಕ್ಕೂ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸಿದ ರಿತೇಶ್ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಹೊಸ ಬೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿಯ ಉದ್ದಕ್ಕೂ ಎದುರಾಳಿ ತಂಡದ ಆಟಗಾರರಿಗೆ ಬೆವರನ್ನು ಇಳಿಸಂತ ಆಲ್ರೌಂಡರ್ ಆಟಗಾರ ಕೂಡ ರಿತೇಶ್.
ದಾಂಡಿಗತನದಲ್ಲಿ ಬೌಲಿಂಗ್ ಅಲ್ಲಿ ಬಹಳ ಉತ್ತಮ ರೀತಿಯ ಒಂದು ಪ್ರದರ್ಶನ ತೋರ್ಪಡಿಸಿದ ಆಟಗಾರ ರಿತೇಶ್ ರವರಿಗೆ ಹೊಸ ಬೈಕ್ ಲಭಿಸ್ತಾ ಇದೆ. ಆಟಗಾರನಿಗೆ ನಾವು ಈ ಒಂದು ಕ್ರೀಡಾ ಟೂರ್ನಿಯ ಪರವಾಗಿ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿ KHPL ಅಲ್ಲಿ ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನ ತೋರಿಸಲು ಕೂಡ ಅಂತಿಮವಾಗಿ ನಮ್ಮ ಮನೋಹರ್ ರೆಡ್ಡಿ ಸರ್ ಹೇಳಿದ ಹಾಗೆ ಯಾರು ಕೂಡ ಸೋತರು ಧೃತಿಗೆಡಬೇಡಿ, ಇಂದಿನ ಸೋಲು ನಾಳಿನ ಗೆಲುವು ಅಂತಕ್ಕಂಥ ಮಾತನ್ನ ತಿಳಿಪಡಿಸಿದ್ರು. ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖವಿದ್ದ ಹಾಗೆ ಅಂತ ಹೇಳಿ ತಿಳಿಪಡಿಸಿದ್ರು. ಸೊ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನವನ್ನ ತೋರ್ಪಡಿಸಿದಂತ ತಂಡ ರಾಜ್ಯ ಸಾಲಿಗ್ರಾಮ ನಾಯಕದ ತಂಡ ಟೀಮ್ ಏಕದಂತ ರನ್ನರ್ಸ್ ಅಪ್ ಪ್ರಶಸ್ತಿ ಜೊತೆಗಾಗಿ 3,33,333 ನಗದಿನ ಜೊತೆಗಾಗಿ ಆಕರ್ಷಕ ಶೈಲಿಯ ಒಂದು ಟ್ರೋಫಿಯನ್ನು ಪಡಿತಾ ಇದ್ದಾರೆ. ಟೀಮ್ ಏಕದಂತ ತಂಡಕ್ಕೆ ನಾವು KHPL ಪವನ್ ರೆಡ್ಡಿ ಮತ್ತು ಮುಳ್ಳೂರವರ ಮುಖ್ಯವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು. ಸರ್ ಒಂದು ಜೋರ್ ಚಪ್ಪಾಳೆ ಬರಲಿ ಟೀಮ್ ಏಕದಂತ ತಂಡಕ್ಕೆ. ನಿಸ್ಸಂಶಯವಾಗಿ ಅತ್ಯಂತ ಅಪಾಯಕಾರಿ ಡೇಂಜರಸ್ ತಂಡ ಕೂಡ ರಾಜ್ಯ ಸಾಲಿಗ್ರಾಮ ನಾಯಕದ ಒಂದು ತಂಡ ಬಹಳ ಉತ್ತಮ ರೀತಿಯಾಗಿ ಪೈಪೋಟಿಯನ್ನು ನಡೆಸಿತ್ತು ಫೈನಲ್ ಪಂದ್ಯಾಟದಲ್ಲೂ ಕೂಡ. ಆದರೂ ಕೂಡ ದುರಾದೃಷ್ಟವಶಾತ್ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿಯನ್ನ ಪಟ್ಕೊಳ್ತಾ ಇದೆ. ಕಂಗ್ರಾಚುಲೇಷನ್ ಗಾಯ್ಸ್. 3,33,333 ನಗದಿನ ಜೊತೆಗಾಗಿ ಟ್ರೋಫಿಯನ್ನ ಪಡಿತಾ ಇರ್ತಕ್ಕಂಥ ಸಂಸ್ಥೆ ಟೀಮ್ ಏಕದಂತ. ಆ ತಂಡಕ್ಕೆ ನಾವು ನಮ್ಮ ಪವನ್ ರೆಡ್ಡಿ ಮುಳ್ಳಿ ಹಾಗೂ ಅವರ ಸಹಿತ ವರ್ಗದ ಪರವಾಗಿ ಧನ್ಯವಾದ ಹಾಗೂ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಈ ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಈಗ ಅಂತಿಮವಾಗಿ ಆ ಒಂದು ತಂಡವನ್ನ ಕರೆಯುವಂತ ಸಮಯ. ನಿಸ್ಸಂಶಯವಾಗಿ ಒಟ್ಟು 8 ತಂಡಗಳು ಇದ್ರೂ ಕೂಡ ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನ ತೋರಿಸುವ ಮುಖ್ಯವಾಗಿ ಬಹುಶಃ ಈ ಒಂದು ಕ್ರೀಡಾ ಟೂರ್ನಿಯ ಹೊರಗಡೆ ನಡೆಯುವಂತ ಸಾಧ್ಯತೆ ಇತ್ತು. 2 ಪಂದ್ಯಾಟದಲ್ಲಿ ಒಂದು ಹಂತದಲ್ಲಿ 3 ಚೆಂಡಿನಲ್ಲಿ 11 ಓಟ ಬೇಕಾಗಿತ್ತು. ಆ ಸಮಯದಲ್ಲಿ ಇರ್ಫಾನ್ ಮುದೋಡ್ರವರ ಒಂದು 2 ಸಿಕ್ಸರ್ ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಉಳಿಯಲಿಕ್ಕೆ ಅವಕಾಶ ಆಗಿತ್ತು. ಆ ಬಳಿಕ ಪ್ರತಾಪ್ ರವರ ಅಂತಿಮ ಚೆಂಡಿನಲ್ಲಿ 1 ಸಿಕ್ಸರ್ ಅನ್ನ ದಾಖಲಿಸಿ 4 ಓಟ ಬೇಕಾದ ಸಂದರ್ಭದಲ್ಲಿ ಪಂದ್ಯಾಟ ಕೈ ಜಾರಿ ಹೋಗದಂತ ಸಂದರ್ಭದಲ್ಲಿ ಇಬ್ಬರು ದಾಂಡಿಗರು ವಿಶೇಷವಾಗಿ ಇರ್ಫಾನ್ ಮುದೋಳ್, ಪ್ರತಾಪ್ ಜೊತೆಯಲ್ಲಿ ಗೌಸ್ ಇರ್ಬೋದು ಮತ್ತೆ ಸಾಕಷ್ಟು ಆಟಗಾರರು ಮುಳ್ಳಿ ಇವರೆಲ್ಲರ ಒಂದು ಸಮಯೋಚಿತ ಆಟದಿಂದ ನಿಸ್ಸಂಶಯವಾಗಿ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಈ ಒಂದು ಗುಂಜೂರಿನ ಇತಿಹಾಸದಲ್ಲಿ ಯಾರು ಕೇಳಿರತಕ್ಕಂಥ ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸಿ ವಿನ್ನರ್ಸ್ ಆಫ್ ಪ್ರಶಸ್ತಿನ ಪಡೆಯುತ್ತಾ ಇರ್ತಕ್ಕಂಥ ತಂಡ ಭರತ್ ಮಾಲೀಕದ ಮುಳ್ಳಿ ನಾಯಕತ್ವದ ಡ್ರೀಮ್ ಡಿಫೆಂಡರ್ಸ್ ಚಾಂಪಿಯನ್ಸ್ ಪಟ್ಟದ ಜೊತೆಗಾಗಿ 6,66,666 ನಗದಿನ ಜೊತೆಗಾಗಿ ಆಕರ್ಷಕ ಶೈಲಿಯ ಟ್ರೋಫಿಯನ್ನು ಪಡಿತಾ ಇದ್ದಾರೆ. ಡ್ರೀಮ್ ಡಿಫೆಂಡರ್ಸ್ಗೆ KHPL ಪರವಾಗಿ ತುಂಬು ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬನ್ನಿ ಗರ್ಲ್ಸ್, ದಯವಿಟ್ಟು ಬಹುಮಾನದ ಜೊತೆಗಾಗಿ ಟ್ರೋಫಿಯನ್ನು ಪಡ್ಕೊಳ್ಳಿ ಎಂಬುದನ್ನು ಸೂಚಿಸ್ತಾ ಇದ್ದೇವೆ. ಹಲೋ ಎಸ್, ಈ ಕಾರ್ಯಕ್ರಮದಲ್ಲಿ ನಮಗೆ 5 ದಿನಗಳ ಕಾಲ ನಿರಂತರವಾಗಿ ನಿರೂಪಣೆ ಕಾರ್ಯಕ್ರಮ ಮತ್ತು ವೀಕ್ಷಕ ಹೊಣೆಗಾರ ಜೊತೆಗೂಡಿಕೊಂಡು ಸಹ ವೀಕ್ಷಕ ಹೊಣೆಗಾರಿಗೆ ಸಹಕಾರವನ್ನು ನೀಡಿದಂಥವರು ಈ ಭಾಗದ ಮತ್ತೋರ್ವ ಹಿರಿಯ ವೀಕ್ಷಕ ಹೊಣೆಗಾರ ಕೂಡ ನಮ್ಮ ಫಾರೂಕ್ ಪಾಷಾ ಹರವಳ್ಳಿ ಕನಕಪುರ. ದಯವಿಟ್ಟು ನಮ್ಮ ಮನೋಹರ್ ಸರ್ ಅವರನ್ನು ಕೂಡ ಈ ಸಮಯ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಿಸಬೇಕು. 5 ದಿನಗಳ ಕಾಲ ತನ್ನ ಕಂಠದಿಂದ ಎಲ್ಲ ಆಟಗಾರರನ್ನು ಉತ್ತೇಜನ ಮಾಡಿದಂಥ
ಫಾರೂಕ್ ಅವ್ರಿಗೆ ನಮ್ಮ ಗುಂಜೂರು ಗ್ರಾಮಸ್ಥರಿಂದ ಮತ್ತು ಕರ್ನಾಟಕ ಹಾಟ್ಬಾಲ್ ಪ್ರೀಮಿಯಂ ಲೀಗ್ ಎಲ್ಲ ಸಮಿತಿಯಿಂದ ಸನ್ಮಾನ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ನಿಮ್ಮ ಚಪ್ಪಾಳೆ ಮೂಲಕ ಫಾರೂಕ್ ಅವ್ರಿಗೆ ಸನ್ಮಾನದ ಒಂದು ಇದು ತೋರಿಸ್ಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟ ಮೂಲಕ ಅವ್ರಿಗೆ 5 ದಿನಗಳಿಂದ ನಿಮಗೆ ಅವರು ಉತ್ತೇಜನ ಮಾಡಿದ್ದಾರೆ ತಮ್ಮ ಕಂಠದಿಂದ. ಫಾರೂಕ್ ಆಲ್ ದಿ ಬೆಸ್ಟ್. ಮುಂದೆ ಇನ್ನೂ ಒಳ್ಳೆ ಕಾಮೆಂಟೇಟರ್ ಆಗು, ಎಲ್ಲ ಗೇಮಲ್ಲೂ ಕಾಂಪಿಟೇಟರ್ ಮಾಡು. ಧನ್ಯವಾದ ಮನೋರೆಡ್ಡಿ ಸರ್. ತಾವು ಇಟ್ಟಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಸತತವಾಗಿ ತಾವು ಬರಲೇಬೇಕಂತ ಹೇಳಿ ಪಣ ತೊಟ್ಟಿದ್ರೆ, ಆದರೂ ಕೂಡ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತಮಗೆ ನಾನು ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದೇನೆ. ಅದೇ ರೀತಿ ದಯವಿಟ್ಟು ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಕಡ್ಡಾಯವಾಗಿ ಪಡ್ಕೊಳ್ಳಿ. ರಾತ್ರಿಯ ಊಟದ ವ್ಯವಸ್ಥೆ, ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಪಡ್ಕೊಳ್ಳಿ ಎಂಬುದನ್ನು ಸೂಚಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಶುಭರಾತ್ರಿ. KHPL ಮೊದಲ ವರ್ಷದ ಒಂದು ಕ್ರಿಕೆಟ್ ಹಬ್ಬ ಯಶಸ್ವಿಯಾಗಿ ಅಂತವನ್ನ ಕಂಡುಕೊಂಡಿದೆ ಪವನ್ ರೆಡ್ಡಿ. ಅದೇ ರೀತಿ ಮುಳ್ಳಿರವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಸರ್, ಮನೋರೆಡ್ಡಿ ಸರ್, ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಗಳನ್ನ ಮಾಡ್ತಿದ್ದೇವೆ. ಪವನ್ ಅವ್ರಿಗೆ, ದರ್ಶನ್ ಅವ್ರಿಗೆ, ಮುರಳಿ ಅವ್ರಿಗೆ ಮತ್ತು ಪವನ್ ಜೊತೆ ಕೆಲಸ ಮಾಡಿದಂಥ 5 ದಿನಗಳಿಂದ ಏನು ನಾಗಣ್ಣ ಮತ್ತು ಎಲ್ಲ ತಂಡದವರು ಸಹ ತಮ್ಮ ಶ್ರಮಪಟ್ಟು ಮೈದಾನವನ್ನು ಸ್ವಚ್ಛ ಮಾಡೋದ್ರಿಂದ ಹಿಡಿದು ಮತ್ತು ಎಲ್ಲ ಪ್ರತಿನಿತ್ಯ ಲೈಟಿಂಗಿಂದ ಹಿಡಿದು ಎಲ್ಲ ಅದರ ಒಂದು ಆಗು ಹೋಗುಗಳನ್ನ ನೋಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರ ಪರವಾಗಿ ನಾನು ಪವನ್ಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀನಿ, ಅವ್ರ ತಂಡದ ಪರವಾಗಿ. ಬಾರಪ್ಪ ಪವನ್. ಸೋಮನ, ಹೇ ಬಾ, ಟೋಪಿ వేసుಕೊಂಡ್ರು. ಶಾಲು ಕೊಡಪ್ಪ, ಶಾಲು ಕೊಡಿ. ಚಿದು, ಥ್ಯಾಂಕ್ ಯು. ಹಾಗೆ ಪವನ್ಗೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಪಕ್ಷದ ಮಿತ್ರರಿಗೂ ಬಾಲಕೃಷ್ಣ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.